2 Kings chapter 20 verse 2. 2 ಅರಸರ ಪುಸ್ತಕ 20ನೇ ಅಧ್ಯಾಯ 2ನೇ ವಾಕ್ಯ. We see the prayer of King Hezekiah. ಇಲ್ಲಿ ರಾಜ ಎಜೆಕಿಯ ರಾಜನ ಪ್ರಾರ್ಥನೆಯನ್ನು ನಾವು ನೋಡ್ತೇವೆ. How many do believe our God is a prayer answering God? ನೀವು ಎಷ್ಟು ಜನ ನಂಬ್ತೀರಿ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು? How many have experienced the answers from the Lord? ಎಷ್ಟು ಜನ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದೇವರಿಂದ ನೀವು How many have seen the signs and wonders that you have prayed for? ನಿಮ್ಮ ಪ್ರಾರ್ಥನೆಗೆ ದೇವರು ಶಕ್ತಿಕರವಾದ ವಿಚಾರಗಳಿಂದ ನೀವು How many know that your God is a prayer answering God? ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು ಅಂತ ಎಷ್ಟು ಜನಕ್ಕೆ ಗೊತ್ತು? There is a testimony here where God heard the prayer of the king. ಇಲ್ಲೊಂದು ಸಾಕ್ಷಿ ಇದೆ, ದೇವರು ಆ ರಾಜನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ನೀಡಿ. I want you to know that God is not only a God who hears the prayer of the king, he is also the God who hears the prayer of the needy and the poor. ನಮ್ಮ ದೇವರು ಒಬ್ಬ ರಾಜನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವುದು ಮಾತ್ರ ಅಲ್ಲ, ದೀನನ ಪ್ರಾರ್ಥನೆಯನ್ನು ಕೂಡ ಕೇಳಿ ಉತ್ತರ ಕೊಡುವಂತ ದೇವರು. Amen. Somebody say, I pray unto the Lord. ಹಾಗಾಗಿ ಯಾರಾದ್ರೂ ಹೇಳಿ, ನಾನು ದೇವರನ್ನು ನೋಡಿ ಪ್ರಾರ್ಥನೆ ಮಾಡ್ತೇನೆ. There are 650 prayers in the whole Bible. ಇಡೀ ಬೈಬಲ್ ಅಲ್ಲಿ 650 ಪ್ರಾರ್ಥನೆಗಳಿದ್ದಾವೆ. 650 prayers. 650 ವಿಧವಾದ ಪ್ರಾರ್ಥನೆಗಳು. And I have read in some books around 22 prayers are connected with Jesus. ಅದರಲ್ಲಿ 22 ಪ್ರಾರ್ಥನೆಗಳು ನೇರವಾಗಿ ಯೇಸುವಿನೊಟ್ಟಿಗೆ 25 ಪ್ರಾರ್ಥನೆಗಳು ನೇರವಾಗಿ ಯೇಸುವಿನೊಟ್ಟಿಗೆ ಸಂಬಂಧವಿದೆ. So Bible is a book of prayer. ಹಾಗಾಗಿ ಬೈಬಲ್ ಪ್ರಾರ್ಥನೆಯ ಒಂದು ಪುಸ್ತಕವಾಗಿದೆ. Wherever you see prayer that has made unto the living God, they have received tremendous results. ಎಲ್ಲೆಲ್ಲ ಪ್ರಾರ್ಥನೆಯನ್ನು ಜೀವಕರವಾದಂತ ದೇವರನ್ನು ನೋಡಿ ಮಾಡಿದರೋ ಅಲ್ಲೆಲ್ಲ ವಿಶೇಷವಾದಂತ ಉತ್ತರಗಳನ್ನು ಪಡ್ಕೊಂಡಿದ್ದಾರೆ. Our God is a prayer answering God. ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. You know, our theme for the year is the year of favor. ಹಾಗಾಗಿ ಈ ವರ್ಷದ ನಮ್ಮ ಕಾರ್ಯ ಏನು ಅಂತಂದ್ರೆ ದಯೆಯ ವರ್ಷವಾಗಿದೆ. I mean, we have been learning and listening the series of teaching about attracting the favor of God. ನಾವು ಈ ಇಡೀ ತಿಂಗಳುಗಳಲ್ಲೆಲ್ಲ ದೇವರ ದಯೆಯನ್ನು ಹೇಗೆ ಆಕರ್ಷಿಸುವುದು ಅನ್ನೋ ಒಂದು ಕಾರ್ಯವನ್ನು ನಾವು ಕಲ್ತ್ಕೊಂಡು ಬರ್ತಾ ಇದ್ದೀವಿ. So we began with saying in Isaiah chapter 65 where it said, I favor the humble people. ಹಾಗಾಗಿ ದೀನ ಸ್ವಭಾವನ ಮೇಲೆ ನಾನು ನನ್ನ ದಯೆಯನ್ನು ತೋರಿಸುತ್ತೇನೆ ಅಂತ ಯೆಶಾಯನ ಪ್ರವಾದನೆ ಗ್ರಂಥದಿಂದ ನೋಡಿದ್ದೇವೆ. So humble people attract the favor of God. ಹಾಗಾಗಿ ದೀನ ಸ್ವಭಾವದವರು ದೇವರ ದಯೆಯನ್ನು ಆಕರ್ಷಿಸುವಂತವರು. Secondly, we learned people of faith attract the favor of God. ಎರಡನೇದಾಗಿ ನಂಬಿಕೆ ಇರುವಂತವರು ದೇವರ ದಯೆಯನ್ನು ಆಕರ್ಷಿಸುವಂತವರು ಅಂತ ನೋಡಿದ್ದೇವೆ. And the third, we learned people who praise God and worship God, they attract the favor of God. ಯಾರೆಲ್ಲ ದೇವರನ್ನು ಸ್ತುತಿಸಿ ಆರಾಧನೆ ಮಾಡ್ತಾರೋ ಅವರು ದೇವರ ದಯೆಯನ್ನು ಆಕರ್ಷಿಸುವಂತವರು ಅಂತ ನೋಡಿದ್ದೇವೆ. Today we are going to learn the people of prayer attracts the favor of God. ಹಾಗಾಗಿ ಇವತ್ತು ನೋಡುವಂತ ಕಾರ್ಯ ಪ್ರಾರ್ಥನೆ ಮಾಡುವಂತವರು ದೇವರ ದಯೆಯನ್ನು ಆಕರ್ಷಿಸುವಂತವರು. If you are a man or a woman of prayer, you are open to the favors of God. ಹಾಗಾಗಿ ನೀನು ಒಂದು ಪ್ರಾರ್ಥನೆ ಮನುಷ್ಯ ಮತ್ತು ಮನುಷ್ಯರಾಗಿದ್ದರೆ ನೀವು ದೇವರ ದಯೆಗೆ ನೀವು ಪಾತ್ರರಾಗಿದ್ದೀರಿ. If you are a man of prayer and men or women of prayer, you cannot withhold the favors of God. ಹಾಗಾಗಿ ನೀನು ಪ್ರಾರ್ಥನೆ ಸಹೋದರ ಅಥವಾ ಸಹೋದರಿ ಆಗಿದ್ರೆ ದೇವರ ದಯೆಯಿಂದ ನೀನು ದೂರವಾಗಿರೋಕೆ ಸಾಧ್ಯವೇ ಇಲ್ಲ. You cannot go away from the favors of God. ದೇವರ ದಯೆಗೆ ದೂರವಾಗಿ ನೀವು ಹೋಗಕ್ಕೆ ಸಾಧ್ಯವೇ ಇಲ್ಲ. I pray that the favors of God come upon you in Jesus name. ನನ್ನ ಪ್ರಾರ್ಥನೆ ಅಂದ್ರೆ ಯೇಸುವಿನ ನಾಮದಲ್ಲಿ ದೇವರ ದಯೆ heavens be opened, favors be released upon you in the name of Jesus. ಪರಲೋಕವು ತೆರೆಯಲ್ಪಟ್ಟು ದೇವರ ದಯೆಗಳು ಪ್ರತಿಯೊಬ್ಬರ ಮೇಲೆ ಇಳಿಯಲ್ಪಡಲಿ. Come on people, let us shout unto the Lord. Favors are already released upon the church. ದೇವರನ್ನು ನೋಡಿ ಸ್ತುತಿ ಮಾಡಿ, ದೇವರ ದಯೆ ಹಾಗಾಗಿ ಸಭೆ ಮೇಲೆ ಇಳಿದು ಬಂದಿದೆ. If you are a man of prayer, ನೀವು ಪ್ರಾರ್ಥನೆಯ ಮನುಷ್ಯರಾಗಿ, if you are a woman of prayer, ನೀವು ಪ್ರಾರ್ಥನೆಯ ಸಹೋದರಿಯಾಗಿ, oh heaven is open for you. ಪರಲೋಕ ನಿಮಗೆ ತೆರೆಯಲ್ಪಟ್ಟಿದೆ. Doors are open for you. ಎಲ್ಲ ಬಾಗಿಲುಗಳು ತೆರೆಯಲ್ಪಟ್ಟಿದೆ. You cannot hinder the favors of God. ದೇವರ ದಯೆಯನ್ನು ತಡೆಯಕ್ಕೆ ಸಾಧ್ಯವೇ ಇಲ್ಲ. People are going to run from the north, east, west, south to give favors upon you, those who are praying. ಪ್ರಾರ್ಥನೆ ಮಾಡುವವರ ಮೇಲೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಎಲ್ಲರೂ ಬಂದು ದೇವರ ದಯೆಯನ್ನು ಕೊಡುವಂತವರಾಗಿದ್ದಾರೆ. Hallelujah. You know, if you are a praying person, you receive favors from God and receive favors from man. ನೀವು ಪ್ರಾರ್ಥನೆ ಮಾಡುವಂತ ಮನುಷ್ಯರಾಗಿದ್ದರೆ ನೀವು ದೇವರಿಂದನೂ ದಯೆ ಹೊಂದ್ಕೊಳ್ತೀರಾ, ಮನುಷ್ಯರಿಂದನೂ ದಯೆ ಹೊಂದ್ಕೊಳ್ತೀರಾ. Daniel was a man of prayer. ದಾನಿಯೇಲನು ಪ್ರಾರ್ಥನೆಯ ಮನುಷ್ಯನಾಗಿದ್ದನು. King
was attracted to him and he gave the best position in the kingdom. ಅವನು ನೋಡಿ ರಾಜನು ಆಕರ್ಷಿತನಾಗಿ ಅವನಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದನು. The same way, ಅದೇ ರೀತಿ God gave him favor. ದೇವರು ಕೂಡ ಅವನಿಗೆ ದಯೆಯನ್ನು ನೀಡಿದರು. Amen. Whatever he prayed, God did. ಆತನು ಯಾವುದಕ್ಕೆಲ್ಲ ಪ್ರಾರ್ಥನೆ ಮಾಡಿದನು ದೇವರು ಉತ್ತರ ಕೊಟ್ಟನು. He was an extraordinary person in the whole kingdom. ಆ ರಾಜ್ಯದಲ್ಲಿ ವಿಶೇಷವಾದಂತಹ ವ್ಯಕ್ತಿಯಾಗಿದ್ದನು. King used to wait for an answer from him. ಆತನಿಂದ ಉತ್ತರ ಬರುವುದಕ್ಕಾಗಿ ರಾಜನೇ ಕಾಯ್ತಾ ಇದ್ದ. People were terrified by the answers which he gave because he was favored by God. ಅವನು ದೇವರ ದಯೆ ಹೊಂದಿದವನಾಗಿದ್ದರಿಂದ ಅವನು ಕೊಟ್ಟ ಉತ್ತರವನ್ನು ಜನರು ಭಯಭೀತರಾಗಿದ್ದರು. Because he was a man of prayer. ಯಾಕೆಂದ್ರೆ ಅವನು ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದ. Oh, if you are a man of prayer, ಹಾಗಾಗಿ ನೀನು ಪ್ರಾರ್ಥನೆಯ ಮನುಷ್ಯರಾಗಿದ್ದರೆ you make the doors open. ನೀವು ಬಾಗಿಲುಗಳನ್ನು ತೆರೆಯುವಂತರಾಗಿರ್ತೀರ. Hallelujah. Nobody can hinder the favor. ದೇವರ ದಯೆಯನ್ನು ತಡೆಯಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. Even people doesn't want to give you favor. ಕೆಲವು ಸಾರಿ ಜನರು ನಿಮಗೆ ದಯೆ ನೀಡಲು ನಿರಾಕರಿಸಿದರು. People have jealousy over you also. ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿದ್ದರು. But God will make them to give you favor. ದೇವರು ಅವರ ಮುಖಾಂತರ ನಿಮಗೆ ದಯೆ ದೊರಕುವಂತೆ ಮಾಡ್ತಾರೆ. Because you are a man of prayer. ಯಾಕೆಂದ್ರೆ ನೀವು ಪ್ರಾರ್ಥನೆಯ ವ್ಯಕ್ತಿ. Daniel was attacked by many people. ದಾನಿಯೇಲನಿಗೆ ಅನೇಕ ಜನ ತೊಂದರೆ ಕೊಡೋರಿದ್ರು. But still, ಆದರೂ he was growing. He was promoted to different level before their eyes. ಅವರ ಕಣ್ಮುಂದೆ ಉನ್ನತ ಸ್ಥಾನಕ್ಕೆ ಏರಿಸಿಕೊಳ್ತಾ ಬಂದನು. You are going to be a man or women of prayer. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ದೇವರ ರಾಜ್ಯದಲ್ಲಿ ಪ್ರಾರ್ಥನೆಯ You ವ್ಯಕ್ತಿಗಳಾಗಿರ್ತೀರಿ. change the history. ಇತಿಹಾಸನ You ಬದಲಾಯಿಸುವಂತವರಾಗಿರ್ತೀರಿ. change people. ಜನರನ್ನು ಬದಲಾಯಿಸುವಂತವರು. Man, you change even the country, the country which you have been carried. You will change the country because you are a man of prayer. ನೀವು ಯಾವ ದೇಶಕ್ಕೆ ಕೊಂಡೊಯ್ಯಲ್ಪಡ್ತೀರೋ ಅಲ್ಲಿ ರಾಜ್ಯವನ್ನೇ ಬದಲಾಯಿಸ್ತೀರಾ. ಯಾಕೆಂದ್ರೆ ನೀವು ಪ್ರಾರ್ಥನೆಯ ವ್ಯಕ್ತಿ. Bible says if God finds a man and his way is pleasable unto him, even he makes his enemies friends. ವಾಕ್ಯ ಈ ರೀತಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ದಾರಿಗಳು ದೇವರಿಗೆ ಪ್ರಿಯವಾಗಿದ್ದರೆ ಅವನ ಶತ್ರುವನ್ನು ಕೂಡ ದೇವರು ಮಿತ್ರನನ್ನಾಗಿ ಬದಲಾಯಿಸ್ತಾರೆ. You know, Babylons were enemy to Judah. ಬಾಬಿಲೋನಿಯರ್ ಜನಾಂಗದವರು ಇಸ್ರೇಲ್ ಜನಾಂಗಕ್ಕೆ ಎದುರಿಗಳು. But for praying man, ಆದರೆ ಇಲ್ಲಿ ಪ್ರಾರ್ಥನೆಯ ವ್ಯಕ್ತಿ ಒಬ್ಬ ಇದ್ದಾನೆ, ದಾನಿಯೇಲ್. the king gave him more precious and honorable position. ಆದರೆ ಆ ದಾನಿಯೇಲನ ಪ್ರಾರ್ಥನೆ ಮಾಡಿದಾಗ ಅವನಿಗೆ ದಾನಿಯೇಲನಿಗೆ ದೇವರು ಉನ್ನತ ಸ್ಥಾನವನ್ನು ರಾಜನ ಮುಖಾಂತರ ಕೊಟ್ಟರು. I pray that God is going to raise you up. God is going to promote you. God is going to bless you because God find that you are a man and women of a prayer. ನಾನು ಪ್ರಾರ್ಥನೆ ಜನವಾಗಿರೋದ್ರಿಂದ ದೇವರು ನಿಮ್ಮ ಮೇಲೆ ದಯೆ, ಆಶೀರ್ವಾದ, ಕರುಣೆಗಳನ್ನು ಕೊಡುವಂತವನಾಗಿ. Amen. Nobody can hold your blessings. ನಿನ್ನ ಆಶೀರ್ವಾದವನ್ನು ಯಾರು ತಡೆಯಕ್ಕೆ ಸಾಧ್ಯ? Nobody can stop your promotion. ನಿನ್ನ ಪ್ರಮೋಷನ್ ಅನ್ನು ಯಾರು ತಡೆಯಕ್ಕೆ ಸಾಧ್ಯವಿಲ್ಲ. Nobody can withhold all that God has given you. ದೇವರು ನಿಮಗೆ ಕೊಡುವಂತದನ್ನು ಯಾರು ತಡೆಯಕ್ಕೆ ಸಾಧ್ಯವಿಲ್ಲ. Because you are already open to the open heavens because of prayer. ಯಾಕೆಂದ್ರೆ ಪ್ರಾರ್ಥನೆ ಮುಖಾಂತರ ತೆರೆಯಲ್ಪಟ್ಟಿರುವ ಆಕಾಶದಲ್ಲಿ ನೀವು ತೆರೆಯಲ್ಪಟ್ಟವರಾಗಿದ್ದೀರಿ. In the book of Luke, ಲೂಕನ ಪುಸ್ತಕದಲ್ಲಿ Jesus after baptism he stood up and he was praying. ಅಲ್ಲಿ ಬ್ಯಾಪ್ಟಿಸಮ್ ಆದ ನಂತರ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. Bible says ವಾಕ್ಯ ಹೇಳುತ್ತೆ, the heavens opened. ಪರಲೋಕವು ತೆರೆಯಲ್ಪಟ್ಟಿದೆ. Because Jesus was praying. ಯಾಕೆಂದ್ರೆ ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. He was praying and the heaven opened. ಯೇಸು ಸ್ವಾಮಿ ಪ್ರಾರ್ಥಿಸಿದ್ರು, ಪರಲೋಕವು And I ತೆರೆಯಲ್ಪಟ್ಟಿದೆ. see the heaven is open unto those people who are praying. ಹಾಗಾಗಿ ಇಲ್ಲಿ ಪ್ರಾರ್ಥನೆ ಮಾಡುವವರು ಯಾರಿದ್ದೀರೋ ನಿಮಗಾಗಿ ಪರಲೋಕವು ತೆರೆಯಲ್ಪಟ್ಟಿರುತ್ತದೆ. Amen. God has anointed you with the power and the spirit of prayer. ನಿಮಗೆ ಪ್ರಾರ್ಥನೆಯ ಒಂದು ಆತ್ಮದೊಟ್ಟಿಗೆ ದೇವರು ನಿಮ್ಮನ್ನು ಅಭಿಷೇಕಿಸಿದ್ದಾರೆ. When you are on the knees, ಹಾಗಾಗಿ ನೀವು ಮಂಡಿಗಳ the ಮೇಲೆ ಬರುವಾಗ foundation of the devil will be shaken. ಸೈತಾನನ ಅಸ್ಥಿಪಾರಗಳು ಅಲ್ಲಾಡುವಂತದ್ದಾಗಿದೆ. The enemy's camp will be terrified when a man and a woman of prayer kneel down. ವಿರೋಧಿಯ ಗುಂಪು ಅಲ್ಲಾಡುವಂತದ್ದಾಗಿದೆ ದೇವರ ಮನುಷ್ಯನು ಮಂಡಿಗಾಲಲ್ಲಿ ಪ್ರಾರ್ಥನೆ ಮಾಡುವಾಗ. You have the anointing of prayer. ಆ ಪ್ರಾರ್ಥನೆಯ ಒಂದು ಅಭಿಷೇಕ ನಿಮ್ಮ ಮೇಲೆ You have the power because you are praying man and women. ನಿಮ್ಮಲ್ಲಿ ಶಕ್ತಿ ಇದೆ ಯಾಕಂದ್ರೆ ನೀವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ. Somebody said, ಯಾರೋ ಹೇಳಿದ್ರು, the devil is afraid and scared of people who pray. ಯಾರು ಪ್ರಾರ್ಥನೆ ಮಾಡುವಂತವರು ಅವರು ನೋಡಿ ಪಿಶಾಚಿ ಭಯ ಪಡುವಂತವನು. Enemy has to think twice if they need to plan over your life. ಒಬ್ಬ ವಿರೋಧಿ ನಿನ್ನ ಕೆಡುಕು ಮಾಡಲು ಎರಡು ಸರಿ ಯೋಚನೆ ಮಾಡಬೇಕಾಗುತ್ತೆ. Because a praying man is always in the special four corners closet with God. ಯಾಕೆಂದ್ರೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ದೇವರೊಟ್ಟಿಗೆ ಒಂದು ಐಕ್ಯತೆಯಲ್ಲಿ ಗುಡಾರದ ಸ್ಥಳದಲ್ಲಿ ಇರುವಂತವನು. A praying man ಪ್ರಾರ್ಥನೆ ಮಾಡುವಂತ ವ್ಯಕ್ತಿ stays with God.
ದೇವರೊಟ್ಟಿಗೆ ಇರುವಂತವನು. A praying man ಪ್ರಾರ್ಥನೆ ಮಾಡುವಂತ ವ್ಯಕ್ತಿ live with God. ಆ ದೇವರೊಟ್ಟಿಗೆ ಜೀವಿಸುವಂತವನು. This morning God is saying to you, ಈ ಮುಂಜಾನೆ ಜಾವ ದೇವರಿಗೆ ಹೇಳೋದೇನೆಂದ್ರೆ, you need to come closer to God. ನೀವು ದೇವರಿಗೆ ಇನ್ನೂ ಹತ್ತಿರದಲ್ಲಿ ಬರಬೇಕಾಗಿದೆ. Because a praying man ಯಾಕೆಂದ್ರೆ ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ attracts the favors of God. ನೀನು ದೇವರ ದಯೆಯನ್ನು ಆಕರ್ಷಿಸುವಂತವನು. A praying man always finds heaven open. ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗೆ ಪರಲೋಕ ಯಾವಾಗಲೂ ತೆರೆಯಲ್ಪಟ್ಟಿರುತ್ತೆ. Amen. You need not to fast and pray, Lord, door open, door should be open. No, continuously be on prayer. ನೀವು ಕೇಳೋಗಿಲ್ಲ ಪರಲೋಕ ತೆರೆಯಲ್ಪಡಲಿ ಅಂತೆಲ್ಲ. ನೀವು ಪ್ರಾರ್ಥನೆ ಮಾಡುವಾಗ ಅದು ತೆರೆಯಲ್ಪಟ್ಟಿರುತ್ತೆ. Of course, fasting is for some other reason, not for the open doors. ಪರಲೋಕ ತೆರೆಯಲ್ಪಡಲಿ ಅನ್ನೋ ಕಾರಣಕ್ಕೆ ಉಪವಾಸ ಮಾಡೋದು ಬೇಡ, ಬೇರೆ ಕಾರಣಕ್ಕಾಗಿ ಉಪವಾಸ ಮಾಡಿ. If you are always with God, heaven is already open. ನೀವು ದೇವರೊಟ್ಟಿಗೆ ಯಾವಾಗಲೂ ಇರೋದಾದ್ರೆ ಪರಲೋಕವು ಯಾವಾಗಲೂ ತೆರೆಯಲ್ಪಟ್ಟಿರುತ್ತೆ. Hallelujah, because Hallelujah. Jesus has the keys. ಯಾಕೆಂದ್ರೆ ಅದರ ಪರಲೋಕದ ಬೀಗದ ಕೈ ಯೇಸು ಸ್ವಾಮಿ ಬಳಿ Amen. He has already opened in Jesus' name. ಅದು ಯೇಸುವಿನ ನಾಮದಲ್ಲಿ ತೆರೆಯಲ್ಪಟ್ಟಿದೆ. Somebody who believes the Lord, why don't you give a big hand of praise ಯಾರೆಲ್ಲ and say, ಯೇಸುವನ್ನು Lord, ನಂಬುತ್ತೀರೋ, the door is ದೇವರಿಗಾಗಿ open, the ಚಪ್ಪಾಳೆ door is ತಟ್ಟಿ open, ದೇವರಿಗೆ the ಮಹಿಮೆ door is ಕೊಡಿ. open. Come on, the door is ಪರಲೋಕವು opened over your family. ಬಾಗಿಲುಗಳು The door is open ತೆರೆಯಲ್ಪಟ್ಟಿದೆ. for your life. The door is open for your children and the future in Jesus' mighty name. ನಿಮ್ಮ ಜೀವಿತಕ್ಕಾಗಿ ಪರಲೋಕದ ಬಾಗಿಲುಗಳೆಲ್ಲ ತೆರೆಯಲ್ಪಟ್ಟಿದೆ. In the book of Acts chapter 2 verse 47, ಅಪೊಸ್ತಲ ಕೃತ್ಯಗಳ 2:47 when the church was born, ಸಭೆಯು ಹುಟ್ಟಿದಾಗ it was a praying church. ಅದು ಒಂದು ಪ್ರಾರ್ಥನೆಯ ಸಭೆಯಾಗಿದೆ. Because it was a praying church, ಅದು ಪ್ರಾರ್ಥನೆಯ ಸಭೆಯಾಗಿದ್ದರಿಂದ the church was favored by men and God. ಅವರು ದೇವರಿಂದಲೂ ಮನುಷ್ಯನಿಂದಲೂ ದಯೆ ಹೊಂದಿದವರಾಗಿದ್ದರು. Hallelujah. They were enjoying. ಅವರು ಹರ್ಷದಿಂದ ಸಂತೋಷ. That's how Bible says. ಆ ವಾಕ್ಯ ಹಾಗೆ ಹೇಳುತ್ತೆ. They enjoy the favor of men and God. ಅವರು ಮನುಷ್ಯ ಮತ್ತು ದೇವರ ದಯೆಯನ್ನು ಸ್ವೀಕರಿಸ್ತಾ ಇದ್ರು. There are many people that they don't want to enjoy. They doesn't enjoy. ಅಲ್ಲಿ ಅನೇಕ ಜನರಿದ್ದಾರೆ, ಅವ್ರು ಇರೋದು Today there are many people who doesn't enjoy because ಇವತ್ತು ಅನೇಕರು ದೇವರ ದಯೆಯನ್ನು ಸಂತೋಷ ಪಡೋದ್ರಲ್ಲಿ ಅವ್ರಿಗೆ ಗೊತ್ತಿಲ್ಲ ಹೇಗೆ ಅಂತ. you know why? ಯಾಕೆ ಗೊತ್ತಾ? First of all, they are not praying. ಮೊದಲನೇದು ಏನು ಅಂತಂದ್ರೆ ಅವ್ರು ಪ್ರಾರ್ಥನೆ ಮಾಡ್ತಾ ಇಲ್ಲ. So they are not connected to favor. ಎರಡನೇದು ದೇವರ ದಯೆಗೆ ಅವರು ಐಕ್ಯತೆ ಇರಲಿಲ್ಲ. Secondly, they pray but they doesn't know they already have the heaven open of favors over their life. ಎರಡನೇದು ಅವ್ರು ಪ್ರಾರ್ಥನೆ ಮಾಡ್ತಾರೆ, ಆದ್ರೂ ಅವರಿಗಾಗಿ ದೇವರ ದಯೆ ಪರಲೋಕ ಬಾಗಿಲು ತೆರೆಯಲ್ಪಟ್ಟಿದೆ ಅಂತ ಗೊತ್ತಿಲ್ಲ. May that revelation come upon you that the heavens doors are opened over your life. ನಿಮ್ಮ ಜೀವಿತದ ಮೇಲೆ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದೆ ಅನ್ನೋ ಪ್ರಕಟಣೆ ನಿಮಗೆ ಬರಲಿ. Glory to God. ದೇವರಿಗೆ ಮಹಿಮೆ. So if you are a praying church, you are filled with the favors of God. ಹಾಗಾಗಿ ನೀವು ಪ್ರಾರ್ಥನೆ ಮಾಡುವಂತ ಸಭೆಯಾಗಿದ್ದರೆ ದೇವರ ದಯೆಯಿಂದ ತುಂಬಿದವರಾಗಿದ್ದೀರಾ. Here is a man, the king of Judah, praying. ಇಲ್ಲಿ ಯೂದದ ರಾಜನೊಬ್ಬ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. His name is Ezekiel. ಆತನ ಹೆಸರು ಹಿಜ್ಕೀಯನು. The name Ezekiel, ಹಿಜ್ಕೀಯ ಪದದ ಅರ್ಥ Jehovah is my strength. ಯೆಹೋವನು ನನಗೆ ಬಲವಾಗಿದ್ದಾನೆ. What is your strength? ನಿಮ್ಮ ಬಲ ಇವತ್ತು ಏನಾಗಿದೆ? Is your strength gym? ನಿಮ್ಮ ಸ್ಟ್ರೆಂತ್ ಜಿಮ್ ಮಾಡೋದ್ರಲ್ಲಿ ಇದೆಯಾ? Is your strength money? ನಿಮ್ಮ ಶಕ್ತಿಯು ಕಾಸಿನಲ್ಲಿದೆಯಾ? Is your strength your friends? ನಿಮ್ಮ ಶಕ್ತಿಯು ನಿಮ್ಮ ಸ್ನೇಹಿತರಲ್ಲಿದೆಯಾ? Is your strength your husband, wife or children? ಅಥವಾ ನಿಮ್ಮ ಬಲ ನಿಮ್ಮ ಗಂಡ, ನಮ್ಮ ಹೆಂಡತಿ ಅಥವಾ ಮಕ್ಕಳಲ್ಲಿ? Is your strength your job? ಅಥವಾ ನಿಮ್ಮ ಬಲ ನಿಮ್ಮ ಕೆಲಸದ ಮೇಲಿದೆಯಾ? For Hezekiah, ಆದ್ರೆ ಇಲ್ಲಿ ಎಜೆಕಿಯನಿಗೆ his strength is God. ಎಜೆಕಿಯನಿಗೆ ಆತನ ಬಲ ದೇವರು. This is very deep. ಇದು ಬಹಳ ಆಳವಾದದ್ದು. You cannot just say, okay, God is my strength. No, ಹಾಗಾಗಿ ಸುಮ್ಮನೆ ಹಾಗೆ ದೇವರು ನನಗೆ ಬಲ ಅಂತೆಲ್ಲ ಹೇಳಕ್ಕಾಗಲ್ಲ. That has to speak deeply in your life. ಅದು ಜೀವಿತದಲ್ಲಿ ಆಳವಾಗಿ ನೀವು ಹೇಳುವಂತದ್ದು. The reason you live boldly in this world, ಈ ಲೋಕದಲ್ಲಿ ಧೈರ್ಯವಾಗಿ ಹೇಗೆ ಬಾಳಕ್ ಸಾಧ್ಯ? the way you live, the way you smile, the way you eat, the way you talk, all depends upon whom you trust and have strength. ನೀವು ಹೇಗೆ ಮಾತಾಡ್ತೀರಿ, ಹೇಗೆ ನಗ್ತೀವಿ, ಹೇಗೆ ನಡೀತೀರಿ, ಹೇಗೆ ಎಲ್ಲ ಕಾರ್ಯಗಳು ಮಾಡ್ತೀರಿ ಅನ್ನೋದು ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರಿ ಅನ್ನೋದ್ರ ಮೇಲೆ ಅವಲಂಬಿತ. If you doesn't know from where your strength comes, or if you doesn't know where is your strength, the situation will prove and make you know that where your strength lies. ನಿನ್ನ ಬಲ ಯಾವುದ್ರಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಪರಿಸ್ಥಿತಿಗಳು ಬರುತ್ತೆ, ಅದೇ ಗೊತ್ತುಪಡಿಸುತ್ತೆ ನಿಮ್ಮ ಬಲ ಯಾವುದ್ರಲ್ಲಿದೆ. For Ezekiel, this was the time. ಆ ಎಜೆಕಿಯನಿಗೆ ಇದು ಸಮಯವಾಗಿತ್ತು. The time was, the situation is, he had some sickness and he is about to die. ಇಲ್ಲಿ ಅವನಿಗೆ ಕಾಯಿಲೆ ಇತ್ತು, ಆ ಕಾಯಿಲೆ ನಿಮಿತ್ತವಾಗಿ ಸಾಯುವಂತ ಪರಿಸ್ಥಿತಿಯಲ್ಲಿದ್ದಾನೆ. He is a good man. ಆತನು ಒಳ್ಳೆಯ ವ್ಯಕ್ತಿ. He loved the Lord. ದೇವರನ್ನು ಪ್ರೀತಿಸುವಂತವನು.
He obeyed the law, ದೇವರಿಗೆ ದೀನವಾಗಿರೋನು, but still he had a sickness. ಆದರೂ ಒಂದು ಕಾಯಿಲೆ ಇದೆ. Maybe you are questioning God, Lord, why this one? ಬಹುಶಃ ನೀವು ಪ್ರಶ್ನೆ ಮಾಡ್ತಾ ಇರ್ಬೋದು ದೇವರಿಗೆ, ದೇವರೇ ಇದು ಯಾಕೆ ನನಗೆ ನಡೀತಾ ಇದೆ, Why this problem? ಈ ಸಮಸ್ಯೆ ನನಗೆ ಯಾಕೆ, You know my heart, ನನ್ನ ಹೃದಯ ನಿನಗೆ ಗೊತ್ತಿದೆ, but why? ಆದರೂ ಯಾಕೆ? Here lies the answer. ಅದಕ್ಕೆ ಉತ್ತರ ಇಲ್ಲಿದೆ. God is going to give you an answer that is not only going to be an answer for you, that is going to be an answer for the next generation. ದೇವರು ನಿಮಗೆ ಉತ್ತರವನ್ನು ಕೊಡುವಂತವರಾಗಿದ್ದಾರೆ. ಆ ಉತ್ತರ ಹೇಗಿರುತ್ತೆ ಅಂದ್ರೆ ಅದು ನಿಮಗೆ ಮಾತ್ರವಲ್ಲ, ನಿಮ್ಮ ಮುಂದಿನ ಸಂತತಿಗೂ ಅದು ಉತ್ತರವಾಗಿರುತ್ತೆ. The response of God to your problems will be a promise to your next generation. ನಿನ್ನ ಪ್ರಾರ್ಥನೆಗೆ ದೇವರು ಕೊಡುವಂತ ಪ್ರತಿಕ್ರಿಯೆ ನಿಮಗೆ ಮಾತ್ರವಲ್ಲ, ನಿಮ್ಮ ಮುಂದಿನ ಸಂತತಿಗೂ. You did not hear what I said. You did not hear what I said. ಹೇಳಿದ್ ನಿಮ್ಗೆ ಗೊತ್ತಾಗ, What you are going through, the problem, the way you trust the Lord, the way Lord God respond to you will be going to be a promise and strength and power to the next generation. ನೀವು ಆದುವಂತ ಪರಿಸ್ಥಿತಿಯಲ್ಲಿ ದೇವರು ನಿಮಗೆ ಕೊಡುವಂತ ಪ್ರತಿಕ್ರಿಯೆಯು ಈ ಸಂತತಿಗೆ ಮಾತ್ರವಲ್ಲ, ಮುಂದಿನ ಸಂತತಿಗೆ ಒಂದು ವಾಗ್ದಾನವಾಗಿ ಬಲವಾಗಿ ಶಕ್ತಿಯಾಗಿರುತ್ತೆ. This situation of Hezekiah is a strength today. ಈ ಎಸೇಕಿಯನ ಪರಿಸ್ಥಿತಿಯ ಶಕ್ತಿ ಇವತ್ತು ನಮಗೆ ಬಲವಾಗಿದೆ. Your testimony is not going to be finished within 5 generations, within 500 years. It is going to overflow for thousands of years in Jesus' mighty name. ನಿಮ್ಮ ಸಾಕ್ಷಿ ಅನ್ನೋದು ಬರೀ 5 ಸಂತತಿಗೋ ಅಥವಾ 500 ವರ್ಷದಲ್ಲೂ ಮುಗ್ದೋಗಲ್ಲ, ಯೇಸುವಿನ ನಾಮದಲ್ಲಿ ಯುಗ ಯುಗಾಂತರಕ್ಕೂ ಇರುವಂತದ್ದು. So one of the powerful prophet at that century was Isaiah. ಆ ಸಮಯದಲ್ಲಿ ಇದ್ದಂತ ಒಬ್ಬ ಪ್ರವಾದಿ, ಶ್ರೇಷ್ಠವಾದ ಪ್ರವಾದಿ ಯಾರಂದ್ರೆ ಯೆಶಾಯನು. Whatever he speak, it happens. ಆತನು ಏನೆಲ್ಲ ಹೇಳ್ತಿದ್ನೋ ಅದು ನಡೀತಾ ಇತ್ತು. Not even one word that he has prophesied had fallen. ಆತನ ಪ್ರವಾದನೆ ಮಾತಲ್ಲಿ ಒಂದು ಕೂಡ ಆ ಕಡೆ ಈ ಕಡೆ ಆಗಿಲ್ಲ. He's powerful prophet. ಬಲವಾದಂತ This prophet, God spoke to him. ಆ ಪ್ರವಾದಿಯೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ. Said, go and deliver this message to the king of Judah, Hezekiah. ಈ ಎಸೇಕಿಯ ರಾಜನ ಬಳಿ ಹೋಗಿ ಈ ಒಂದು ಸಂದೇಶನ ಹೋಗಿ ಹೇಳು. So the prophet came to the palace. ಈ ಒಂದು ಅರಮನೆಗೆ ಬರ್ತಾ ಇದ್ದಾನೆ. Already this king is under sickness. ಇಲ್ಲಿ ರಾಜನು ಕಾಯಿಲೆಯಿಂದ ನರಳ್ತಾ ಇದ್ದಾನೆ. What message do you think that he is supposed to receive? ಇಲ್ಲಿ ಕಾಯಿಲೆಯಿಂದ ಇರೋವನಿಗೆ ಯಾವ ಸಂದೇಶ ಬರಬೇಕು ಅಂತ ಅವನು ಇಷ್ಟಪಡ್ತಾನೆ. Our philosophy says go and encourage people and come. ನಾವು ಅನ್ಕೊಳ್ತೀವಿ ಹೋಗಿ ಅವರಿಗೆ ಸಮಾಧಾನ ಪಡಿಸಿ ಶಕ್ತಿ ಕೊಟ್ಟು ಬನ್ನಿ. Sometimes God goes beyond the boundaries. ಕೆಲವು ಸರಿ ದೇವರ ಆಲೋಚನೆ ನಮ್ಮನ್ನ ಮೀರಿದ್ದು ಆಗಿರ್ತದೆ. The way the social structure, the norms of the society, God is going to break. ಇಲ್ಲಿ ಪರಿಸ್ಥಿತಿಗಳು ಹೇಳುವಂತೆ ದೇವರು ನಡೆಯುವಂತದಲ್ಲ, ಅವ್ರು ನೇರವಾಗಿ ನಡೆಯುವಂತೆ. If God has a special purpose over your life, ನಿಮ್ಮ ಜೀವಿತದ ಮೇಲೆ ದೇವರು ವಿಶೇಷವಾದಂತ ಯೋಜನೆ ಇಟ್ಟಿರೋದಾದ್ರೆ, amen, whatever you plan, whatever you expect, that is not going to happen. ನೀವು ಏನ್ ಅನ್ಕೊಳ್ತೀರೋ ಅವೆಲ್ಲ ಆಗೋದಿಲ್ಲ. Hallelujah. Hallelujah. Glory to God. ದೇವರಿಗೆ ಮಹಿಮೆ. This man was expecting a message of comfort. ದೇವರು ಆತನ ಸಮಾಧಾನ ಕೊಡುವಂತ ಸಂದೇಶವನ್ನು ಎದುರು ನೋಡ್ತಾ ಇದ್ದಾನೆ. But the prophet came with a powerful message. ಅಲ್ಲಿ ಒಂದು ಶಕ್ತಿಭರಿತವಾದಂತ ಸಂದೇಶದೊಂದಿಗೆ ಬರ್ತಾ ಇದ್ದಾನೆ. King, ರಾಜನೇ, this sickness is going to take you to death. ಈ ಕಾಯಿಲೆಯಿಂದ ನೀನು ಸಾಯ್ತೀಯ. And he added one more statement. ಅಲ್ಲಿ ಇನ್ನೊಂದು ಪದ ಹೇಳ್ತಾನೆ, You will never be rescued. ಅದು ನಿನ್ಗೆ ಯಾವ ಸಹಾಯ ಸಿಗಲ್ಲ. Open with me to 20 and verse 1. ಒಂದನೇ ವಾಕ್ಯ. At the end it says, you will not recover. ಏಕೆಂದರೆ ನೀನು ಸಾಯುವೆ, ಬದುಕುವುದಿಲ್ಲ. You will not recover. ನೀನು ಬದುಕುವುದಿಲ್ಲ. You need to know that this is spoken by one of the powerful prophets in the Old Testament. ಈ ಮಾತು ಹಳೆ ಒಡಂಬಡಿಕೆಯಲ್ಲಿ ಶ್ರೇಷ್ಠವಾದಂತ ಶಕ್ತಿಭರಿತವಾದಂತ ಒಬ್ಬ ಪ್ರವಾದಿಯ ಬಾಯಿಂದ ಬಂದ ಮಾತು. What would you do today? ಈ ಮಾತು ನಿಮಗೆ ಬಂದಿದ್ರೆ ಇವತ್ತು ನೀವೇನ್ ಮಾಡ್ತಿದ್ರಿ? Prophet, you keep this watch. ಪ್ರವಾದಿ, Pray once again. ದಯವಿಟ್ಟು ಮತ್ತಿನ್ನೊಂದು ಸರಿ ಪ್ರಾರ್ಥನೆ ಮಾಡಿ. At least take 3 days fasting. ಬಹುಶಃ 3 ದಿನ ಉಪವಾಸ ಪ್ರಾರ್ಥನೆ ಮಾಡಿ ಮತ್ತೆ ಪ್ರಾರ್ಥನೆ ಮಾಡಿ. I don't want to die. ನಾನು ಸಾಯೋದು ನನಗೆ ಇಷ್ಟ ಇಲ್ಲ. Hezekiah, salute. ಎಸೇಕಿಯೇಲ್ ಹೇಳ್ತಾ ಇದ್ದಾನೆ, You did not trust the prophet, you trusted God. ಆತನು ನೋಡಿ ಇಷ್ಟಪಡೋದು ಏನಂತಂದ್ರೆ ಅವನು ಮನುಷ್ಯನ ಮೇಲೆ ಭರವಸೆ ಇಟ್ಟಿಲ್ಲ, ದೇವರ ಮೇಲೆ ಇಡ್ತಾ He ಇದ್ದಾನೆ. is your strength. ನಿಮ್ಮ ಬಲ ಯಾವ್ದ್ರ ಮೇಲಿದೆ? Hallelujah. Where is your strength? ನಿಮ್ಮ ಬಲ ಎಲ್ಲಿದೆ? Situation will prove
situation will teach you where lies your strength. ಪರಿಸ್ಥಿತಿಗಳು ನಿಮ್ಗೆ ತೋರಿಸ್ಕೊಡ್ತದೆ ನಿಮ್ಮ ಬಲ ಯಾವುದರಲ್ಲಿದೆ ಅಂತ. Hallelujah. Hallelujah. So this king, after the prophet left, he turned to the wall and prayed. ಈ ಪ್ರವಾದಿ ಸಂದೇಶ ಕೊಟ್ಟು ಹೋದ ಮೇಲೆ ಗೋಡೆ ಕಡೆ ತಿರುಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Wall is very important. ಇಲ್ಲಿ ಮುಖ್ಯವಾದಂತ ಕಾರ್ಯ ಏನಂದ್ರೆ, Wall means unmovable, impossible, ಗೋಡೆ ಅಂತಂದ್ರೆ ಅದು ಅಲ್ಲಾಡಲ್ಲ, ಅಸಾಧ್ಯವಾದದ್ದು, unshakable. ಅಲ್ಲಾಡುವಂತ It is strong. It is strong. ಅದು ತುಂಬಾ ಬಲವಾಗಿರುವಂತ. It is a wall of closing doors. ಅದು ಮುಚ್ಚಲ್ಪಟ್ಟಿರುವಂತ ಬಾಗಿಲಿನ It is a wall which will be where you see no future. ಆ ಗೋಡೆಗೆ ನಮ್ಗೇನೆ ಭವಿಷ್ಯವೂ ಕಾಣಿಸೋದಿಲ್ಲ. Have you come across that wall today? ಆ ತರ ಗೋಡೆಯು ನಿಮ್ಮ ಜೀವಿತದಲ್ಲಿ ಮುಂದೆ If the sickness is your wall, ನಿಮ್ಮ ಕಾಯಿಲೆ ನಿಮಗೆ ಗೋಡೆಯಾಗಿದೆ, if the problem that you're going through is the wall, ನಿಮ್ಮ ತೊಂದರೆ ನಿಮಗೆ ಗೋಡೆಯಾಗಿದೆ, the debts you are carrying and suffering with is your wall. ನಿಮ್ಮ ಸಾಲದ ತೊಂದರೆ ನಿಮಗೆ ಗೋಡೆಯಾಗಿದ್ದರೆ, today I want you to focus on what this king has done. ಈ ರಾಜನು ಏನು ಮಾಡಿದನು ಅನ್ನೋ ಕಾರ್ಯವನ್ನು ನೀವು ಗಮನಿಸಿ. He did not explain the wall. ಆತನು ಗೋಡೆಯ ಬಗ್ಗೆ ಮಾತನಾಡಕ್ಕೆ ಹೋಗಿಲ್ಲ. He did not praise the wall. ಆ ಗೋಡೆಯನ್ನು ನೋಡಿ ಸ್ತುತಿಸಲಿಲ್ಲ. He did not meditate the wall. ಗೋಡೆಯ ಬಗ್ಗೆ ಅವನು ಜ್ಞಾನ ಮಾಡಲಿಲ್ಲ. But he prayed to the Lord. ಆದ್ರೆ ದೇವರು ನೋಡಿ ಪ್ರಾರ್ಥನೆ ಮಾಡ್ತಾ ಇದ್ದ. Maybe before you the wall is there, ಬಹುಶಃ ನಿಮ್ಮ ಮುಂದೆ ಗೋಡೆ ಇದೆ, but look to the Lord. ಆದ್ರೆ ದೇವರನ್ನ ಎದುರು ನೋಡು. Maybe you have a great impossibilities before you, ಹೌದು, ನಿಮ್ಮ ಮುಂದೆ ಅಸಾಧ್ಯವಾದ ಕಾರ್ಯಗಳಿದ್ದಾವೆ, but let your heart be upon the Lord. ಆದ್ರೆ ನಿನ್ನ ಹೃದಯವು ದೇವರ ಮೇಲೆ. There is a God who can hear your prayer. ಓ, ನಿಮ್ಮ ಪ್ರಾರ್ಥನೆ ಕೇಳುವಂತ The Lord is ready to hear your prayer. ಪ್ರಾರ್ಥನೆ ಕೇಳಲು ದೇವರು ಸಿದ್ಧವಾಗಿದ್ದಾರೆ. Hallelujah. This king prayed and cried. ಈ ರಾಜನು ಪ್ರಾರ್ಥಿಸಿ ಅಳುತ್ತನು ಕೂಡ ಇದ್ದಾನೆ. Prayed and cried. ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. Hallelujah. Hallelujah. We cry before the people, ನಾವು ಮನುಷ್ಯರ ಮುಂದೆ ಕಣ್ಣೀರಿಡ್ತೇವೆ, but this cried before the Lord. ಆದ್ರೆ ಇವನು ದೇವರ ಮುಂದೆ ಕಣ್ಣೀರಿಡ್ತಾ ಇದ್ದಾನೆ. This king cried before the Lord. ಈ ರಾಜನು ದೇವರ ಮುಂದೆ ಕಣ್ಣೀರಿಡ್ತಾ ಇದ್ದಾನೆ. Whether you cry before the people, they may give you answer or not, they may comfort you, but if you cry before the Lord, the action from the Lord will be immediate. ಓ, ಮನುಷ್ಯರ ಮುಂದೆ ನಾವು ಕಣ್ಣೀರಿಡುವಾಗ ಅವರು ಕೇಳಿಸ್ಕೊಳ್ಬಹುದು, ಸಮಾಧಾನ ಪಡಿಸ್ತಿರ್ಬೋದು ಅಥವಾ ಇಲ್ಲದೆ ಇರ್ಬೋದು, ಆದ್ರೆ ದೇವರ ಮುಂದೆ ಕಣ್ಣೀರಿಡುವಾಗ ಅವರು ತಕ್ಷಣ ದೇವರು ಉತ್ತರ ಕೊಡುವಂತ. I love this scene. I love this scene. ಓ, ಈ ಒಂದು ಸೀನ್ ನನಗೆ ತುಂಬಾ ಮುಖ್ಯ He ಇಷ್ಟ. did not had any business with the prophet. ಅವನು ಪ್ರವಾದಿಯೊಟ್ಟಿಗೆ ಯಾವುದೇ ಸಂಬಂಧ He had ಇಟ್ಕೊಂಡಿಲ್ಲ. connection with your God. ನೇರವಾಗಿ ದೇವರ ಎದುರಿಗೆ ಹೋಗ್ತಾ ಇದ್ದಾನೆ. If you have God as your connection, ಓ, ನಿಮ್ಮ ಸಂಪರ್ಕ ದೇವರೊಟ್ಟಿಗೆ if ಇರೋದಾದ್ರೆ, God is your key, ನಿಮ್ಮ ಬೀಗದ ಕೈ ದೇವರಾಗಿದ್ದರೆ, God may turn every people towards you. ಓ, ಎಲ್ಲವನ್ನು ದೇವರು ನಿಮಗೆ ನಿಮ್ಮ ಜನರನ್ನು ನಿಮ್ಮ ಪರವಾಗಿ ತಿರುಗಿಸ್ತಾರೆ. Hallelujah. Hallelujah. See, the prophet has not left the palace. ಆ ಪ್ರವಾದಿ ಸಂದೇಶ ಕೊಟ್ಟು ಇನ್ನೂ ಅರಮನೆ ಬಿಟ್ಟು ಹೋಗೇ ಇಲ್ಲ. He's just crossing the middle of the palace. ಅರಮನೆಯ ಮಧ್ಯ ಭಾಗದಿಂದ ಹೋಗ್ತಾ ಇದ್ದಾನೆ. The result, the answer of God for this prayer was immediate. ಈ ಪ್ರಾರ್ಥನೆಗೆ ದೇವರು ಅಷ್ಟು ತಕ್ಷಣದಲ್ಲಿ ಇದೆ, ದಿಢೀರನೆ. And the Lord came to him. ಮತ್ತೊಮ್ಮೆ ದೇವರು ಅವರ ಬಳಿ The ಬರ್ತಾರೆ, prophet. ಪ್ರವಾದಿಯ ಬಳಿ. Go and tell my servant, ಹೋಗಿ ಮತ್ತೆ ಹೇಳು ಎಸೆಕಿಯನಿಗೆ, I am going to give him life for 15 more years. ಓ, ಇನ್ನು 15 ವರ್ಷಗಳ ಜೀವಿತವನ್ನು ಹೆಚ್ಚಾಗಿ ಕೊಡ್ತಾ ಇದ್ದೇನೆ. Hallelujah. I am here to prophesy over your life. ನಿಮ್ಮ ಜೀವಿತದ ಮೇಲೆ ಪ್ರವಾದನೆಯಾಗಿ ಹೇಳಕ್ಕಿದ್ದೇನೆ. Whoever cursed you are going to turn the curse and they speak blessing over your life. ಯಾರೆಲ್ಲ ನಿಮ್ಮ ಜೀವಿತದ ಮೇಲೆ ಶಾಪವನ್ನು ಹಾಕಿದ್ದಾರೆ ಅವರ ಬಾಯಿಯ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸುವಂತ ಮಾಡ್ತಾರೆ. Don't expect other people to bless you. God will turn the same mouth of curse to a mouth of blessing over your life. ಬೇರೆ ಯಾರು ನಿಮ್ಮನ್ನು ಆಶೀರ್ವದಿಸಲು ಎದುರು ನೋಡಬೇಡಿ. ಯಾರು ನಿಮ್ಮನ್ನು ಶಪಿಸಿದ್ರು ಅದೇ ನಾಲಿಗೆಗಳು ನಿಮ್ಮನ್ನು ಆಶೀರ್ವದಿಸುತ್ತವೆ. If you are a woman of prayer, ನೀವು ಪ್ರಾರ್ಥನೆ ಮಾಡುವ ವ್ಯಕ್ತಿ, if you are a woman of prayer, ನೀವು ಪ್ರಾರ್ಥಿಸುವಂತ God is your strength. ದೇವರು ನಿಮ್ಮ ಬಲವಾಗಿದ್ದಾರೆ. God is your rock. ದೇವರು ನಿಮ್ಮ God is your tower. ದೇವರು ನಿಮಗೆ ಶಕ್ತಿಯಾಗಿದ್ದಾರೆ. God is your strength. ದೇವರು ನಿಮಗೆ ಬಲವಾಗಿದ್ದಾರೆ. Hallelujah. Hallelujah. Glory to God. ದೇವರಿಗೆ ಮಹಿಮೆ. The prayer of Ezekiel has 30 words. ಎಸೆಕಿಯನ ಪ್ರಾರ್ಥನೆಯಲ್ಲಿ 30 ಪದಗಳಿದ್ದಾವೆ. Only 30 words. 30 ಪದಗಳು ಮಾತ್ರ. But when Isaiah came to give a message to Ezekiel, ಆದ್ರೆ ಯೆಶಾಯನು ತಿರುಗಿ ಸಂದೇಶವನ್ನು ಎಸೆಕಿಯನಿಗೆ ಕೊಡಲು ಬಂದಾಗ the answer that he gave was 85 words. ಆದ್ರೆ ಉತ್ತರ ಬಂದಿದ್ದು 85 ಪದಗಳಿತ್ತು. 35 plus 35 is double, 70. Then 15 more words. That means
when you really pray with a genuine heart, the answer will be double and more than enough. ಅಲ್ಲಿ 35 ಪದಗಳಿಗೆ ಇನ್ನು 35 ಸೇರಿಸಿ ಇನ್ನೊಂದು 15 ಜಾಸ್ತಿ ಇದೆ. ಹಾಗಾಗಿ ನೀವು ನೇರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಾದ್ರೆ ಪ್ರಾರ್ಥನೆಗೆ ದೇವರು 2ರಷ್ಟು ಫಲವನ್ನು ಕೊಡುತ್ತಾರೆ. Hallelujah. See, the answer was something different, but then at the same time more than enough. ಅಲ್ಲಿ ಉತ್ತರವು ಬೇರೆ ರೀತಿಯಾಗಿತ್ತು, ಆದರೂ ಎಷ್ಟು ಬೇಕೋ ಅದು ಅವಶ್ಯಕವಾಗಿತ್ತು. God is able to do immeasurably more than what you ask or imagine. ನೀನು ಕೇಳುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತಿಯಾಗಿರುವಂತ ದೇವರು. Something big God is going to do. ಏನೋ ದೊಡ್ಡದಾಗಿ ದೇವರು ಮಾಡುವಂತವರಿದ್ದಾರೆ. See, this 30-word prayer is only within one minute. ಈ 35 ಪದಗಳ ಪ್ರಾರ್ಥನೆ 1 ನಿಮಿಷದಲ್ಲಿ ಮಾಡಿಬಿಡಬಹುದು. But 85 words takes actually 3 minutes. ಆದ್ರೆ 85 ಪದಗಳ ಸಂದೇಶ 3 ನಿಮಿಷ ಆದ್ರೂ. See, the time you give for God and God giving time for you will be more. ನೀವು ದೇವರಿಗೆ ಸಮಯ ಕೊಡೋದಾದ್ರೆ ದೇವರು ನಿಮಗೆ ಕೊಡುವಂತ ಸಮಯ ಇನ್ನೂ ಹೆಚ್ಚಾಗಿರುತ್ತೆ. Oh, somebody did not hear me. ಯಾರೋ ನಿಮಗೆ ಅರ್ಥ Those ಆಗಿಲ್ಲ. people who are watching me online, ಯಾರೆಲ್ಲ ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರೋ, every time you give for the church, for the ministry, God is going to give you in double His time and His blessings. ಯಾವಾಗೆಲ್ಲ ಸಭೆಗಾಗಿ ದೇವರಿಗಾಗಿ ನೀವು ಏನನ್ನು ಕೊಡ್ತೀರೋ ದೇವರು 2ರಷ್ಟು ನಿಮ್ಮ ಜೀವಿತದಲ್ಲಿ ಕೊಡುವಂತವರಾಗಿದ್ದಾರೆ. Hallelujah. Praise the Lord. ದೇವರಿಗೆ ಸ್ತೋತ್ರ. So the answer was big. ಆ ರೀತಿ ಮಾತಾಡಬೇಕಾಗಿತ್ತು. The answer was big. ಅಲ್ಲಿ ಉತ್ತರ ತುಂಬಾ ದೊಡ್ಡದಾಗಿತ್ತು. The answer was immediate. ಆ ಉತ್ತರವು ಅದು ದಿಢೀರನೆ ಬಂದಂತಾಗಿದೆ. Immediate. ದೇಡಿ ತಟ್ಟನೆ. He did not leave the palace. ಇನ್ನು ಅರಮನೆ ಬಿಟ್ಟು ಹೋಗೇ ಇಲ್ಲ. The same enemy who cursed you, God is going to make him a blessing to you. ನಿಮ್ಮನ್ನು ಶಪಿಸಿದ ವಿರೋಧಿಯು ಆತನೇ ನಿಮ್ಮ ಬಳಿ ಬಂದು ಆಶೀರ್ವಾದ ಮಾಡುವಂತ ಹೇಳ್ತಾನೆ. His mouth is going to bless you. ಆತನ ಬಾಯೇ ನಿಮ್ಮನ್ನು ಆಶೀರ್ವದಿಸ ಮಾಡುವುದು. Hallelujah. Hallelujah. Glory to God. ದೇವರಿಗೆ ಸ್ತೋತ್ರ. Isn't this powerful? ಇದೆಷ್ಟು ಶಕ್ತಿ ಭರಿತವಾದಂತ ಕಾರ್ಯ. Man and women of prayer are powerful. ದೇವರನ್ನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಸಹೋದರ ಮತ್ತು ಸಹೋದರಿ ತುಂಬಾ ಬಲವಂತರು. Hallelujah. Hallelujah. Ezekiel wept bitterly. ಎಸೇಕಿಯನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದನು. And Isaiah said, verse 4. 4ನೇ ವಾಕ್ಯದಲ್ಲಿ ಯೆಶಾಯನು ಉತ್ತರ 4 and 5 says, go back and tell Ezekiel, ತಿರುಗಿ ಹೋಗಿ ಎಸೇಕಿಯನಿಗೆ ಹೇಳು, I have heard your prayer and seen your tears. ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. Our God is a seeing God. Our God is a hearing God. ನಮ್ಮ ದೇವರು ನೋಡುವಂತಹ ದೇವರು, ನಮ್ಮ ದೇವರು ಕೇಳಿಸಿಕೊಳ್ಳುವಂತವರು ಕೂಡ. So maybe you are saying in your house, Lord, why are you not seeing me? God sees you. ಬಹುಶಃ ನೀವು ಅನ್ಕೊಂಡಿರ್ಬೋದು, ಯಾಕೆ ದೇವರೇ ನನ್ನ ನೋಡ್ತಾ ಇಲ್ಲ ಅಂತ. ಇಲ್ಲ, ದೇವರು ನೋಡುವಂತವರು. Maybe you are praying lot of time and say, why you are not hearing? God has heard you. ಬಹುಶಃ ನೀವು ಪ್ರಾರ್ಥನೆ ಮಾಡಿ ಹೇಳಿರ್ಬೋದು, ದೇವರೇ ಯಾಕೆ ಕೇಳಿಸ್ಕೊಳ್ತಾ ಇಲ್ಲ ಅಂತ. ಇಲ್ಲ, ದೇವರ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದಾರೆ. Hallelujah. Hallelujah. If God has answered to Ezekiel, your answer will come very soon. ಎಸೇಕಿಯನ ಪ್ರಾರ್ಥನೆಗೆ ಉತ್ತರ ಇರುವುದಾದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವಂತದ್ದಾಗಿದೆ. The same story in 2 Chronicles chapter 32 verse 24. ಇದೇ ಕಥೆಯು 2 ಪೂರ್ವಕಾಲ ವೃತ್ತಗಳ 32ನೇ ಅಧ್ಯಾಯದಲ್ಲಿ ನೋಡ್ತೇವೆ. That is very powerful. ಅದಕ್ಕೂ ವ್ಯತ್ಯಾಸವಾಗಿ ಶಕ್ತಿ ಭರಿತವಾಗಿದೆ. In verse 24 says, in those days Ezekiel became ill and was at the point of death. He prayed to the Lord, who answered him and gave him a miraculous sign. ಅಲ್ಲಿ ವಾಕ್ಯ ಈ ರೀತಿ ಹೇಳ್ತಿದೆ, ಅವನು ಕಾಯಿಲೆಯಿಂದಿದ್ದಾಗ ಪ್ರಾರ್ಥನೆ ಮಾಡಿದಾಗ ದೇವರು ಅದ್ಭುತವಾಗಿ ಆತನಿಗೆ ಬಿಡುಗಡೆಯನ್ನು ಕೊಟ್ಟನು. For somebody I prophesy, there is a miraculous sign waiting for you. ನಿಮಗಾಗಿ ಒಂದು ಅದ್ಭುತವು ಕಾದಿದೆ. A miraculous sign is waiting for you. ಒಂದು ಅದ್ಭುತ ಸೂಚಕ ಕಾರ್ಯವು ಕಾದಿದೆ. A miraculous sign for your children, for your future, for your house, for your job is waiting for you. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕೆಲಸಕ್ಕೆ ಎಲ್ಲರಿಗೂ ಒಂದು ಅದ್ಭುತವಾದ miraculous signs. ಅದ್ಭುತವಾದ miraculous signs. ಸೂಚಕ ಕಾರ್ಯವು, miraculous signs. ಅದ್ಭುತವಾದಂತ ಸೂಚನೆ. What do you mean by sign? ಈ ಸೂಚನೆ ಅಂತಂದ್ರೆ ಏನು? Sign is pointing something and giving a message. ಸೂಚನೆ ಏನು? ನಮಗೊಂದು ಕಾರ್ಯವನ್ನು ತೋರಿಸುತ್ತಾ ಅದು ಉತ್ತರ ಕೊಡುವಂತ. You always see signboard, right? ನಾವು ಒಂದು ಸೂಚನೆಯ ಒಂದು ಫಲಕಗಳನ್ನು ನೋಡ್ತೇವೆ. It gives a message. ಅದು ನಮಗೊಂದು ಉತ್ತರವನ್ನು ಕೊಡುವಂತದ್ದಾಗಿದೆ. It gives a direction. ಅದು ನಮಗೆ ದಾರಿ ತೋರಿಸುವಂತದ್ದಾಗಿದೆ. What God is saying to you, ದೇವರು ನಮ್ಗೆ ನೋಡಿ ಏನ್ ಹೇಳ್ತಾ ಇದ್ದಾರೆ? the prayer that you made in the time of your
trouble and problem is going to be a signboard. It's going to be a direction. It is going to be a sign. It is going to be a blessing. It is going to be a miracle for somebody. ನೀವು ಕಷ್ಟದ ಕಾಲದಲ್ಲಿ ಮಾಡಿದಂತಹ ಪ್ರಾರ್ಥನೆಗಳು ಅದೊಂದು ಸೂಚನಾ ಫಲಕವಾಗಿರುತ್ತದೆ. ಅನೇಕರಿಗೆ ಆಶೀರ್ವಾದಕ್ಕೆ, ಅನೇಕರಿಗೆ ಉತ್ತರವಾಗಿ, ಅನೇಕರಿಗೆ ಅದು ಬಿಡುಗಡೆಯಾಗಿರುತ್ತೆ. Every word is prophetical. ಪ್ರತಿಯೊಂದು ಪದವು ಕೂಡ ಅದು ಪ್ರವಾದನೆಯ This ಉಳ್ಳದ್ದು. morning you need to go with free heart. ಹಾಗಾಗಿ ಇವತ್ತು ನೀವು ಹೊರಗಡೆ ಹೋಗುವಾಗ ಒಂದು ವಿಶಾಲವಾದ ಹೃದಯದಲ್ಲಿ ಹೋಗ್ಬೇಕಾಗುತ್ತೆ. Your prayer is heard. ನಿಮ್ಮ ಪ್ರಾರ್ಥನೆಯು ಕೇಳಲ್ಪಟ್ಟಿದೆ. Sometimes when God gives you answers, ಕೆಲವು ಸಾರಿ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಾಗ if it is late, ಅದು ತಡವಾಗಿ ಬರೋದಾದ್ರೆ, for God it is not late. ಅದು ದೇವರಿಗೆ ತಡವಾಗಿರೋದಿಲ್ಲ. For if you feel that is late, ಅದು ತಡ ಅಂತ ನಿಮಗನಿಸಿದ್ರೆ expect a double portion. ಅದು ದೇವ್ರು ನಿಮಗೆ ಎರಡರಷ್ಟು ಕೊಡ್ತಾರೆ ಅಂತ ಎದುರು ನೋಡಿ. Expect a double portion. ಎರಡರಷ್ಟು ಬರುವಂತೆ ಎದುರು ನೋಡಿ. More than enough. ನಿಮ್ಗೆ ಎಷ್ಟು ಬೇಕು ಸಾಕಾಗುವಷ್ಟು. Hallelujah. Hallelujah. That is how he does. ಅದು ದೇವ್ರು ಮಾಡುವಂತ ಕ್ರಿಯೆ ಆಗಿರುತ್ತೆ. Elijah prayed 7 times. Yeah, I think so. Yeah. ಏಲಿಯನು 7 ಬಾರಿ ಪ್ರಾರ್ಥನೆ ಮಾಡಿದನು. Is it on the mountain? Yeah. 7 times. 7 ಬಾರಿ ಪ್ರಾರ್ಥನೆ ಮಾಡಿದನು. But this man is very powerful prayer man. ಆದ್ರೆ ಈ ವ್ಯಕ್ತಿಯು ಬಹಳ ಶಕ್ತಿಭರಿತವಾದ ಪ್ರಾರ್ಥನೆಯ ವ್ಯಕ್ತಿ. But it took for him 7 times to pray. ಆದ್ರೆ ಇಲ್ಲಿ 7 ಸಾರಿ ಪ್ರಾರ್ಥನೆ ಮಾಡಬೇಕಾಯ್ತು. That doesn't prove the fact that God is not hearing the prayer. ಇಲ್ಲಿ 7 ಸಾರಿ ಪ್ರಾರ್ಥನೆ ಮಾಡಬೇಕಾಯ್ತು ಅಂತ ದೇವ್ರ ಸ್ವರ ಕೇಳ್ತಿಲ್ಲ ಅಂತಲ್ಲ. Every time he prays, he filling the clouds with more water. ಎಷ್ಟಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರ್ತೀವೋ, ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ದೇವರು ಮೋಡಗಳನ್ನು ನೀರಿಂದ ತುಂಬಿಸ್ತಾ ಇದ್ರು. Hallelujah. Hallelujah. Praise the Lord. I don't know whether this statement, if I make, I don't know how grammatical it is, but anyhow I will say, if God gives you an answer very soon, it is going to be a normal miracle, okay? ನಿಮಗೆ ಪ್ರಾರ್ಥನೆಗೆ ದೇವರು ಬೇಗನೆ ಉತ್ತರ ಕೊಡೋದಾದ್ರೆ ಅದೊಂದು ಸಾಧಾರಣವಾದಂತ ಒಂದು ಅದ್ಭುತ. But God, when God takes time to give you, ಆದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಕ್ಕೆ ಸಮಯ ತಗೊಂಡ್ರೆ, it is going to be a supernatural and mind-blowing miracle. ಅದು ಅಸಾಧಾರಣವಾದಂತ ಅದ್ಭುತ. Hallelujah. No science can defend, no science can disapprove that, because that is going to be a supernatural miracle. ವಿಜ್ಞಾನ ಇದನ್ನ ಅಲ್ಲಗಳೆಯಕ್ಕೆ ಆಗೋದೇ ಇಲ್ಲ, ಇದು ಅಸಾಧಾರಣವಾಗಿರುತ್ತದೆ. Hallelujah. Hallelujah. You get more power. ನಿಮ್ಗೆ ಹೆಚ್ಚಾದ ಶಕ್ತಿ ಸಿಗುತ್ತೆ. You break all the science laws. ಎಲ್ಲ ವಿಜ್ಞಾನದ ನಿಯಮಗಳನ್ನೆಲ್ಲ ಒಡೆದಾಕ್ತೀರ ನೀವು. Now Abraham, ಇಲ್ಲೊಬ್ಬ ಅಬ್ರಾಮನ್ ಇದ್ದಾನೆ. he was 100 years. 100 ವರ್ಷ ಅವನಿಗೆ ವಯಸ್ಸು. When he was nearly 99, 99 ವರ್ಷಗಳಾಗಿರುವಂತ ಸ್ಥಳದಲ್ಲಿ, can I give birth? ಈಗ ನನ್ನಿಂದ ಒಂದು ಮಗುವ, Can I produce baby? ನನ್ನಿಂದ ಒಂದು ಮಗು ಬರೋಕ್ ಸಾಧ್ಯವಾ? Is to laugh. ತಲೆಗೆ ಚಚ್ಕೋತಾ ಇದ್ದ. There was a specific instance ಅಲ್ಲೊಂದು ಪ್ರತ್ಯೇಕವಾದಂತ ಘಟನೆ where God came and spoke to Abraham. Abraham, I am going to change your name. ಅಬ್ರಾಮನೇ, ನಿನ್ನ ಹೆಸರನ್ನು ನಾನು ಬದಲಾಯಿಸುತ್ತೇನೆ. And he was, surprised. ಅಲ್ಲಿ ಆಶ್ಚರ್ಯವಾಗಿದ್ದಾನೆ. But God took the focus from him and said, I am going to bless your wife. Her name will be so and so. She is going to bear a child. So Bible says Abraham laughed, falling down. ಅಲ್ಲಿ ಅಬ್ರಾಮನನ್ನು ನೋಡಿ ದೇವರು ಹೇಳಿದ್ರು, ನಿನ್ನ ಹೆಂಡತಿ ಹೆಸರನ್ನು ಬದಲಾಯಿಸ್ತಾನೆ, ಅವಳು ಆಶೀರ್ವಾದವಾಗಿರ್ತಾಳೆ ಅಂತ ಹೇಳಿದಾಗ ಇಲ್ಲಿ ನಗಾಡ್ತಾ ಇದ್ದಾನೆ ಅಬ್ರಾಮ. God, do you know what kind of lady is that? ದೇವರೇ, ನಿನಗೆ ಗೊತ್ತಾ ಆ ಸಹೋದರಿ ಎತ್ತವಳು ಅಂತ? She fights me every time. ಯಾವಾಗ್ಲೂ ಜಗಳಾಡ್ತಾ ಇರೋಳು. She never prays like me. ಯಾವಾಗ್ಲೂ ನನ್ನ ಜೊತೆ ಸಂತೋಷವಾಗಿ ಇರೋದೇ ಇಲ್ಲ. But if God has a plan, nobody can change. ಆದ್ರೆ ನಿಮ್ಮ ಮೇಲೆ ದೇವರ ಯೋಚನೆ ಇರೋದ್ರಿಂದ ಯಾವುದು ತಡೆಯಾಗಿ maybe your husband is different. ಬಹುಶಃ ನಿಮ್ಮ ಯಜಮಾನನು ಬೇರೆ ರೀತಿ. Maybe your husband is not praying. ನಿಮ್ಮ ಯಜಮಾನನು ಪ್ರಾರ್ಥನೆ ಮಾಡ್ತಾ You may ಇರಬಹುದು. laugh as it is a comedy, hearing your husband may come to the service, your husband may come to the church, your wife may come, your wife may serve, your children may serve. ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಬಂದು ಇಲ್ಲಿ ಆರಾಧನೆ ಮಾಡಬಹುದು ಅಥವಾ ಏನಾದ್ರೂ ಮಾಡಬಹುದು ಸಭೆಗೆ ಬಂದು. Biggest comedy for Abraham. ಅದು ಅಬ್ರಾಮನ್ ನೋಡಿ ನಗಾಡ ತಡ್ಕೊಳಕ್ ಆಗ್ತಿಲ್ಲ. Read your Bible. We fall down and laughing. ಅವನು ಬಿದ್ದು ನಗಾಡ್ತಾ ಇದ್ದಾನೆ. Whether you laugh, ನೀವು ನಗಾಡ್ತಿರೋ ಇಲ್ಲ ಗೊತ್ತಿಲ್ಲ. God's plan will be established. ದೇವರ ಯೋಜನೆ ಖಂಡಿತವಾಗೂ ನಡೆಯುತ್ತೆ. Hallelujah. Hallelujah. Abraham, do you feel your wife is very low there? She is not coming up to your level.
but I am going to make her a mother for the nations. ಓ ಅಬ್ರಾಮನೇ, ನೀನ್ ಅನ್ಕೊಂಡಿದ್ಯಾ ನಿನ್ನ ಹೆಂಡತಿ ಆ ಮೂಲೆಯಲ್ಲಿ ಎಲ್ಲೋ ಇದ್ದಿಲ್ಲ, ನಿನ್ನ ತಾಯಿ ಬಂದಿಲ್ಲ ಅಂತ, ಅವಳನ್ನು ರಾಜರಿಗೆ ತಾಯಿಯನ್ನಾಗಿ ಮಾಡ್ತಾನೆ. Somebody is hearing my voice. ಓ ಇಲ್ಲಿ ಯಾರೋ ನನ್ನ ಸ್ವರವನ್ನು ಕೇಳ್ತಾ ಇದ್ದಾರೆ. Maybe you are struggling with your family issues, but God can change things. ಓ ನಿಮ್ಮ ಕುಟುಂಬದ ಸಮಸ್ಯೆಗಳಿಂದ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ, ದೇವರು ಅದನ್ನು ಬದಲಾಯಿಸುವಂತವರಾಗಿದ್ದಾರೆ. God is speaking to you. ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. Things are going to be changed. ಪರಿಸ್ಥಿತಿಗಳು ಬದಲಾಗುವಂತದ್ದಾಗಿ. God is going to blow your mind. ಓ ನಿಮ್ಮ ಮನಸ್ಸನ್ನು ದೇವರು ಬದಲಾಯಿಸುವಂತವರಾಗಿದ್ದಾರೆ. ನಿನಗೆ ಆಶ್ಚರ್ಯವನ್ನ ಮಾಡುವಂತೆ ಅದ್ಭುತಗಳು ನಡೆಯುತ್ತೆ. ಹಲ್ಲೆಲೂಯಾ. ಆಮೆನ್. So things are going to change. ಪರಿಸ್ಥಿತಿಗಳು ಬದಲಾಗುತ್ತೆ. Hallelujah. Hallelujah. So God can change anything. ದೇವರು ಯಾವುದನ್ನು ಬೇಕಾದ್ರೂ ಬದಲಾಯಿಸಲು ಶಕ್ತರಾಗಿದ್ದಾರೆ. This Abraham, ಈ ಅಬ್ರಾಮನು once he thought, oh, could I give birth to, could something come out of me? ಓ ನನ್ನಿಂದ ಏದಾದ್ರೂ ಹೊಸದು ಹೊರಗಡೆ ಬರೋಕ್ ಸಾಧ್ಯವಾ ಅಂತ ಯೋಚನೆ ಮಾಡ್ತಿದ್ದೀನಿ. You know what happened? ಏನಾಯ್ತು ಗೊತ್ತಾ? God took 25 years to answer him. ದೇವರು ಆತನ ಪ್ರಾರ್ಥನೆಗೆ ಉತ್ತರ ಕೊಡಕ್ಕೆ 25 ವರ್ಷಗಳು. That was God's timing. ಅದು ದೇವರ ಸಮಯವಾಗಿತ್ತು. But Abraham, for him it was too late. ಆದ್ರೆ ಅಬ್ರಾಮ್ ಅನ್ಕೊಂಡ ದೇವರೇ ತುಂಬಾ ತಡವಾಗಿದೆ. But this man, after 100 years, after this Isaac, he got married one more lady. ಆದ್ರೆ ಇಲ್ಲಿ 100 ವರ್ಷಗಳ ನಂತರ ಈಸಾಕನ ಹುಟ್ಟಿದ ನಂತರ ಇನ್ನೊಬ್ಬಳನ್ನ ಮದುವೆ ಆಗ್ತಾ ಇದ್ದಾರೆ. And many more children came. ಇನ್ನು ಅನೇಕ ಮಕ್ಕಳು ಬಂದರು. But this man of God once said, could something come out of me? ಓ ನನ್ನಿಂದ ಏನಾದ್ರೂ ಒಳ್ಳೇದು ಹೊರಗಡೆ ಬರೋಕ್ ಸಾಧ್ಯವಾ ಅಂತ ಯೋಚಿಸಿದವನು. Mind blowing. ಓ ನಿಮ್ಮ ಮನಸ್ಸಿಗೆ ನಿಲುಕದೇ ಇರೋದು, ಆಶ್ಚರ್ಯ ಪಡುವಂತದ್ದು. Oh, how can this be? ಓ ಇದು ಹೇಗೆ ಆಗಲು ಸಾಧ್ಯ? Impossibilities becomes possible with the people of prayer. ಓ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ಪ್ರಾರ್ಥನೆ ಮಾಡುವಂತ ಜನರಿಗೆ. Hallelujah. Hallelujah. So this Ezekiel prayed and God answered him immediately. ಈ ಎಜೆಕಿಯನು ಪ್ರಾರ್ಥನೆ ಮಾಡಿದಾಗ ದೇವರು ತಟ್ಟನೆ ಆತನಿಗೆ ಉತ್ತರ ಕೊಡುವಂತನಾಗಿ. I hear you, I see you. ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. Come on church. ಹಾಗಾಗಿ ಸಭೆ, things are going to change. ಪರಿಸ್ಥಿತಿಗಳು ಬದಲಾಗುವಂತದ್ದು. You are going to experience something very powerful. ಓ ನಿಮ್ಮ ಜೀವಿತದಲ್ಲಿ ಒಂದು ಶಕ್ತಿ ಭರಿತವಾದಂತ ಕಾರ್ಯಗಳು ನಡೆಯಲಿದೆ. You will never be disappointed. ಓ ನೀವು ಆಶಾಭಂಗ ಪಟ್ಟು ಹೋಗೋದೇ ಇಲ್ಲ. You will never be discouraged. ಓ ನೀವು ಮನಸ್ಸು ಒಡೆದು ಹೋಗೋದೇ ಇಲ್ಲ. You are never going to be disappointed. ಓ ನಿನ್ನ ಮನಸ್ಸು ಸೋತು ಹೋಗೋದೇ ಇಲ್ಲ. The Lord is going to give you surprises one by one. ನಿಮಗೆ ಆಶ್ಚರ್ಯವಾದಂತ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡುವಂತವನಾಗಿದ್ದಾನೆ. Hallelujah. His prayer changed death to life. ಆತನ ಪ್ರಾರ್ಥನೆಯು ಆತನಿಗೆ ಸಾವನ್ನು ಜೀವಕರವಾಗಿ ಬದಲಾಯಿಸಿತು. Because of your prayer, sisters. ನಿಮ್ಮ ಪ್ರಾರ್ಥನೆಯ ಮುಖಾಂತರವಾಗಿ ಸಹೋದರಿಗಳೇ, Death which has planned to come over your house, it has turned towards this next direction. It has turned back because you are a prayer warrior or you are a woman of prayer. ಓ ನೀನು ಪ್ರಾರ್ಥನೆಯ ಸಹೋದರಿಯಾಗಿರೋದ್ರಿಂದ ನಿನ್ನ ಮನೆಯ ಮೇಲೆ ಬರಬೇಕಾಗಿದ್ದಂತ ಸಾವು ಅದು ತಿರುಗಿ ಹೋಗುತ್ತದೆ. Amen. Things which devil has planned over your life, the Lord separated, turn it around because God found that you are a man of prayer. ಓ ನಿನ್ನ ಜೀವಿತದ ಮೇಲೆ ಪಿಶಾಚಿ ಹಾಕಿದಂತ ಎಲ್ಲ ಯೋಜನೆಗಳು ದೇವರು ಕಿತ್ತಾಕಿ ಬೇರೆ ಕಡೆ ಮಾಡಿರುವಂತನಾಗಿದ್ದಾನೆ. ಯಾಕೆಂದ್ರೆ ನೀನು ಪ್ರಾರ್ಥನೆಯ ಸಹೋದರ. God has found you that you are a man and women of prayer. ಯಾಕೆಂದ್ರೆ ನೀನು ಪ್ರಾರ್ಥನೆಯ ವ್ಯಕ್ತಿ ಅಂತ ದೇವರು ಕಂಡುಹಿಡಿದಿದ್ದಾನೆ. Come on, one more word and then I'm going to finish. ಇನ್ನೊಂದು ಮಾತು ಹೇಳಿ ಮುಗಿಸ್ತೇನೆ. Okay, verse 4. 4ನೇ ವಾಕ್ಯ. Verse 5, sorry. 5. It says, go back and tell Ezekiel, the ruler of my people, this is what the Lord, the God of your father says. I heard your prayers and seen your tears. Now I will heal you. ಆದ್ದರಿಂದ ನಾನು ನಿನ್ನನ್ನು ಗುಣಪಡಿಸುತ್ತೇನೆ. And on the third day, 3ನೇ ದಿನ, from now, ಇವತ್ತಿನಿಂದ you will go up to the temple of the Lord. ನೀನು ದೇವಾಲಯಕ್ಕೆ ಹೋಗ್ತೀಯ. Ezekiel, you will be healed. ನೀನು ಗುಣಪಡಿಸಲ್ಪಡ್ತೀಯ. And on the third day you go to the temple. 3ನೇ ದಿನ ನೀನು ಆ ದೇವಾಲಯಕ್ಕೆ ಹೋಗ್ತೀಯ. So healing and temple. ಇಲ್ಲಿ ಗುಣಪಡಿಸುವಿಕೆಯು ಸಭೆಯು.
Your healing is connected to temple. ಓ ನಿನ್ನ ಗುಣಪಡಿಸುವಿಕೆಯು ನಿನ್ನ ದೇವಾಲಯಕ್ಕೆ ಕನೆಕ್ಟ್ ಆಗಿದೆ. Your healing is connected to the glory of God. ಓ ಗುಣಪಡಿಸುವಿಕೆಯು ದೇವರ ಮಹಿಮೆಗೆ ಕನೆಕ್ಟ್ ಆಗಿದೆ. You are not healed for yourself, you are healed for God. ನೀನು ಗುಣಪಡಿಸುವುದು ನಿನಗಾಗಿ ಅಲ್ಲ, ದೇವರಿಗಾಗಿ ಆಗಿದೆ. This miracle is not for you, this miracle is for the glory of God. ಈ ಅದ್ಭುತವು ನಿನಗಾಗಿ ಅಲ್ಲ, ದೇವರ ಮಹಿಮೆಗಾಗಿ. So anything that God does, it has connection with the temple, with the church, with the ministry, with the glory of God. ಹಾಗಾಗಿ ದೇವರು ಏನೇನೆಲ್ಲ ಮಾಡ್ತಾನೋ ಅದೆಲ್ಲವೂ ದೇವರ ಸಭೆಗೆ, ದೇವರ ಆಲಯಕ್ಕೆ, ದೇವರ ಮಹಿಮೆಗೆ ಸಂಬಂಧಪಟ್ಟಿದ್ದು. Many people are not get healed. ಅನೇಕರಿಗೆ ಸ್ವಸ್ಥತೆ ಸಿಗ್ತಾ Many ಇಲ್ಲ. people are not delivered ಅನೇಕರಿಗೆ ಬಿಡುಗಡೆ ಇಲ್ಲ. because their heart is not in the temple. ಯಾಕೆಂದ್ರೆ ಅವರ ಹೃದಯವು ದೇವಾಲಯದಲ್ಲಿಲ್ಲ. Hallelujah. When you are praying, ನೀನು ಪ್ರಾರ್ಥನೆ ಮಾಡುವಾಗ, Lord, heal me, Lord. ದೇವರೇ ನನ್ನನ್ನು ಗುಣಪಡಿಸು, Deliver me, Lord, ನನ್ನನ್ನು ಬಿಡುಗಡೆ ಮಾಡು, so that I may be useful in your church. ನಿನ್ನ ಸಭೆಗೆ ನಾನು ಆಶೀರ್ವಾದವಾಗಿರುವಂತೆ. Lord, I am financially having struggle, but Lord, bless me, Lord, so that I may be a blessing to your ministry in the ಓ, church. ಹಣಕಾಸಿನ ವಿಚಾರಗಳಲ್ಲಿ ತೊಂದರೆ ಇದೆ, ದೇವರೇ ನನ್ನನ್ನು ಆಶೀರ್ವದಿಸು, ನಾನು ಸಭೆಗೆ ಆಶೀರ್ವಾದವಾಗಿರ್ತೇನೆ. If God answers your prayer, ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಾಗ, He expects you to be found in the temple. ಓ ನೀನು ಸಭೆಯಲ್ಲಿರಬೇಕು ಅಂತ ದೇವರು ಎದುರು ನೋಡ್ತಾ ಇರ್ತಾರೆ. But many people ಆದ್ರೆ ಅನೇಕರು are not blessed because their heart is not in the temple. ಅವ್ರ ಆಶೀರ್ವದಿಸಲ್ಪಡ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರ ಹೃದಯವು ದೇವರ ಆಲಯದಲ್ಲಿಲ್ಲ. There is a lady, ಇಲ್ಲೊಬ್ರು ಸಹೋದರಿ ಇದ್ದಾಳೆ, her name is Hannah. ಹನ್ನಾಳ್ ಅಂತ. She found out her problem is connected to the temple. ಅವಳು ಗೊತ್ತಾಯ್ತು ಅವಳ ಸಮಸ್ಯೆ ದೇವರ ಆಲಯಕ್ಕೆ ಸಂಬಂಧಪಟ್ಟಿರೋದು ಅಂತ. Her need is connected to the temple. ಅವಳ ಅವಶ್ಯಕತೆ ದೇವರ ಆಲಯಕ್ಕೆ ಸಂಬಂಧಪಟ್ಟಿತ್ತು. She said, Lord, ದೇವರೇ, if you give me a son, ನೀವು ನನಗೊಂದು ಮಗುವನ್ನು ಕೊಡುವುದಾದ್ರೆ I will give him to the temple. ಅದನ್ನು ನಿಮಗೆ ಆಲಯಕ್ಕೆ ಕೊಟ್ಟಿದ್ದೇನೆ. How many years she prayed, I don't know. ಎಷ್ಟು ವರ್ಷ ಪ್ರಾರ್ಥನೆ This ಮಾಡಿದ್ಲು prayer ಗೊತ್ತಿಲ್ಲ. God heard. ಆದ್ರೆ ಈ ಪ್ರಾರ್ಥನೆಯನ್ನು ದೇವರು ಕೇಳಿದ್ಲು. Next year, ಮುಂದಿನ ವರ್ಷ, next year. ಮುಂದಿನ ವರ್ಷವೇ Oh God, she got the answer. ಆ ಪ್ರಾರ್ಥನೆಗೆ ಉತ್ತರ ಬರುವಂತದ್ದಾಗಿದೆ. Now, this is prophetic. ಪ್ರವಾದನೆಯಾಗಿ This ಹೇಳುವಂತದ್ದು. Hannah goes to this church, this temple many times. ಈ ಅನ್ನಳು ಆ ಸಭೆಗೆ ಅನೇಕ ಸಾರಿ ಹೋಗಿದ್ದಾಳೆ. But on this particular day, she with this decision and determination that Lord, this child is not for me, it is for your temple. When that plan and purpose and faith was there birthed in her, with that decision she came to that temple. ಅವಳು ಯಾವ ತೀರ್ಮಾನದೊಟ್ಟಿಗೆ ದೇವರೇ ನೀನು ನನ್ನ ಮಗುವನ್ನು ಕೊಡೋದಾದ್ರೆ ನಿನಗೆ ಕೊಡ್ತೇನೆ ಅನ್ನೋ ತೀರ್ಮಾನದೊಟ್ಟಿಗೆ ಬಂದ ದಿನ, And you read the scripture there. ಅಲ್ಲಿ ವಾಕ್ಯ ನೋಡ್ಬೇಕು. Priest Eli was not inside the temple, outside the door, being seated, waiting for Hannah. ಇಲ್ಲಿ ಎಲಿ ಯಾಜಕನಾದ್ಯಂತ ಏಲಿಯನು ಆಲಯದ ಒಳಗಡೆ ಇರ್ಲಿಲ್ಲ, ಆಚೆ ಕಡೆ ಕೂತ್ಕೊಂಡು ಕಾಯ್ತಾ ಇದ್ದಾನೆ ಅನ್ನಾಳಿಗಾಗಿ. The word Eli, ಏಲಿ ಪದದ ಅರ್ಥ mercy of God. ದೇವರ ಕನಿಕರ. Hallelujah. The time you connect yourself with the temple, with the church, with the ministry, ದೇವರ ಸಭೆಗೆ, ದೇವರ ಸೇವೆಗೆ ನೀವು ಯಾವಾಗೆಲ್ಲ ನೀವು ಕನೆಕ್ಟ್ ಆಗ್ತಿರೋ, the mercy is going to come and hug you. ದೇವರ ಕನಿಕರ ನಿಮ್ಮನ್ನು ಹಾಗೆ ಬಂದು ಅಪ್ಪಿಕೊಳ್ಳುತ್ತೆ.